ಇವತ್ತಾದರೂ ಕೋಗಿಲು ಲೇಔಟ್ ನಿವಾಸಿಗಳಿಗೆ ಸಿಹಿ ಸುದ್ದಿ ಸಿಗುತ್ತಾ ಅನ್ನುವಂಥ ನಿರೀಕ್ಷೆಯಲ್ಲಿ ಇಲ್ಲಿನ ಜನರು ಈಗಾಗಲೇ ಕೂಡ ಕಾದು ಕುಳಿತಿರುವಂಥದ್ದು. ಸದ್ಯ ನಾನೀಗ ಕಳೆದ ಶನಿವಾರ ಏನು ಕೋಗಿಲು ಲೇಔಟ್ನಲ್ಲಿ ಅನಧಿಕೃತವಾಗಿ ನಿರ್ಮಾಣ ಮಾಡಿಕೊಂಡಿದ್ದಂತಹ 200ಕ್ಕೂ ಹೆಚ್ಚು ಮನೆಗಳನ್ನು ತೆರವು ಮಾಡಿದ್ರು. ಆ ಒಂದು ಸ್ಥಳದಲ್ಲಿದ್ದೀನಿ. ನಾನು ನಿಮಗೆ ದೃಶ್ಯದಲ್ಲಿ ತೋರಿಸ್ತಾ ಇದ್ದೀನಿ ಎಷ್ಟರ ಮಟ್ಟಿಗೆ ಅಂತ ಹೇಳಿದ್ರೆ ಸುಮಾರು 200ಕ್ಕೂ ಹೆಚ್ಚು ಮನೆಗಳನ್ನು ಈಗಾಗಲೇ ತೆರವು ಮಾಡಲಿಕ್ಕೆ ಮುಂದಾಗಿರುವಂಥದ್ದು. ಅಂದರೆ ಅನಧಿಕೃತವಾಗಿ ಇವರು ಇಲ್ಲಿ ಮನೆಗಳನ್ನು ನಿರ್ಮಾಣ ಮಾಡಿಕೊಂಡಿದ್ರು. 2016ನೇ ಇಸ್ವಿಯಲ್ಲಿ ಬೆಂಗಳೂರು ನಗರ ಜಿಲ್ಲಾಡಳಿತ GBAಗೆ ಅಂದರೆ ಕಸ ವಿಲೇವಾರಿ ಮಾಡಲಿಕ್ಕೆ, ಕಸ ವಿಂಗಡೆಯನ್ನು ಮಾಡಲಿಕ್ಕೆ ಇಲ್ಲಿ ಒಂದು ಜಾಗವನ್ನು, ಗೋಮಾಳದ ಜಾಗವನ್ನು ಸರ್ಕಾರ GBAಗೆ ಹಸ್ತಾಂತರ ಮಾಡಿತ್ತು. ಆದರೆ GBA ಇಲ್ಲಿವರೆಗೂ ಈ ಒಂದು ಜಾಗಕ್ಕೆ ಫೆನ್ಸಿಂಗನ್ನು ಹಾಕ್ಕೊಂಡಿರಲಿಲ್ಲ. ಈ ಒಂದು ಜಾಗದಲ್ಲಿ ಬೇರೆ ರಾಜ್ಯದಿಂದ ಬಂದಂಥವ್ರು ಏನಿದ್ದಾರೆ ಮತ್ತು ಇಲ್ಲಿದ್ದಂತಹ ಸಾಕಷ್ಟು ಜನರು ಕೂಡ ಮನೆಗಳನ್ನು ನಿರ್ಮಾಣ ಮಾಡಲಿಕ್ಕೆ ಮುಂದಾಗಿದ್ದರು, ನಿರ್ಮಾಣವನ್ನು ಕೂಡ ಮಾಡಿಕೊಂಡಿದ್ರು. ಆದರೆ ಈ ಒಂದು ಮನೆಗಳನ್ನು ಕಳೆದ ಶನಿವಾರ ತೆರವು ಮಾಡಲಿಕ್ಕೆ ಮುಂದಾದರು. ಅದಾದ ನಂತರದಲ್ಲಿ ಕಳೆದ 10 ದಿನಗಳಿಂದಲೂ ಕೂಡ ನಿವಾಸಿಗಳು ಇದೇ ಒಂದು ಸ್ಥಳದಲ್ಲೂ ಕೂಡ ಇರುವಂಥದ್ದು. ಅಂದರೆ ನಾವು ಯಾರು ಇಲ್ಲಿಂದ ಹೋಗೋದಿಲ್ಲ, ನಾವೆಲ್ಲ ಇಲ್ಲೇ ಇರ್ತೀವಿ, ನಮಗೆ ಸರ್ಕಾರ ಏನಾದ್ರು ಒಂದು ಪುನರ್ವಸತಿಯನ್ನು ಕಲ್ಪಿಸಬೇಕು, ಸೈಟ್ ಕೊಡಬೇಕು, ಎಲ್ಲಾದರೂ ಒಂದು ಮನೆಗಳನ್ನು ಕಟ್ಕೊಡುವಂಥದ್ದಾಗಬೇಕು ಅನ್ನೋಂಥ ಒಂದು ಪಟ್ಟನ್ನು ಕೂಡ ಹಿಡಿದಿರುವಂಥದ್ದು. ಆ ಹಿನ್ನೆಲೆಯಲ್ಲಿ ಇಲ್ಲೇ ತಮ್ಮ ಮನೆಗಳನ್ನು ಎಲ್ಲಿ ಡೆಮಾಲಿಷನ್ ಮಾಡಿದ್ರು ಅದೇ ಜಾಗದಲ್ಲಿ ಟಾರ್ಪಾಲ್ಗಳನ್ನು ಹಾಕ್ಕೊಂಡು ಈಗಾಗಲೇ ಜೀವನವನ್ನು ಮಾಡಲಿಕ್ಕೆ ಮುಂದಾಗಿರುವಂಥದ್ದು. ಕಳೆದ 10 ದಿನಗಳಿಂದಲೂ ಕೂಡ ಅನ್ನ ನೀರು ಇಲ್ಲದೆ ಇಲ್ಲಿನ ನಿವಾಸಿಗಳು ಸಾಕಷ್ಟು ಸಂಕಷ್ಟವನ್ನು ಎದುರಿಸ್ತಾ ಇರುವಂಥದ್ದು. ಈ ವಿಚಾರ ಈಗಾಗಲೇ ಕೂಡ ರಾಜಕೀಯ ತಿರುವನ್ನು ಕೂಡ ಪಡ್ಕೊಂಡಿರುವಂಥದ್ದು. ಅಂದರೆ ಕೇರಳದ CM ಪಿಣರಾಯಿ ವಿಜಯನ್ ಕೂಡ ಈ ಒಂದು ವಿಚಾರದಲ್ಲಿ ರಾಜ್ಯ ಸರ್ಕಾರದ ವಿರುದ್ಧವಾಗಿ ಒಂದು ಪೋಸ್ಟನ್ನು ಹಾಕಿದ್ರು. ಅದಾದ ನಂತರದಲ್ಲಿ ಮೊನ್ನೆ ಅಷ್ಟೇ ಕೇರಳದ ರಾಜ್ಯಸಭಾ ಸದಸ್ಯರು ಕೂಡ ಸ್ಥಳಕ್ಕೆ ಬಂದಿದ್ದರು. ನಿನ್ನೆ ಶಾಸಕರ ನಿಯೋಗ ಕೂಡ ಸ್ಥಳಕ್ಕೆ ಎಂಟ್ರಿ ಕೊಟ್ಟು ಇಲ್ಲಿರುವಂತಹ ನಿವಾಸಿಗಳ ಕಷ್ಟ ಕಾರ್ಪಣ್ಯಗಳನ್ನು ಕೇಳಿದ್ರು. ಈ ಹಿನ್ನೆಲೆಯಲ್ಲಿ ಎಚ್ಚೆತ್ತುಕೊಂಡಂತಹ ರಾಜ್ಯ ಸರ್ಕಾರ ವಸತಿ ಸಚಿವ ಜಮೀರ್ ಅಹಮದ್ ಅವ್ರನ್ನ ಸ್ಥಳಕ್ಕೆ ಕಳಿಸಿದ್ರು. ಜಮೀರ್ ಅಹಮದ್ ಅವರು ಈ ಒಂದು ಸ್ಥಳಕ್ಕೆ ಭೇಟಿಯನ್ನು ಕೊಟ್ಟು ಇಲ್ಲಿನ ನಿವಾಸಿಗಳ ಒಂದು ಕಷ್ಟ ಸುಖಗಳನ್ನು ಕೇಳಿ ನಿಮಗೆ ನಾಳೆ CM ಜೊತೆಯಲ್ಲಿ ಒಂದು ಸಭೆಯ ನಂತರದಲ್ಲಿ ಗುಡ್ ನ್ಯೂಸ್ ಕೊಡ್ತೀವಿ ಅನ್ನುವಂಥ ಒಂದು ಮಾತುಗಳನ್ನು ಕೂಡ ಈಗಾಗಲೇ ಹೇಳಿ ಹೋಗಿರುವಂಥದ್ದು. ಜಮೀರ್ ಅಹಮದ್ ಅವರು ಏನಿವತ್ತು ಗುಡ್ ನ್ಯೂಸ್ ಕೊಡ್ತೀವಿ ಅಂತೇಳಿ ಇಲ್ಲಿನ ನಿವಾಸಿಗಳಿಗೆ ಹೇಳೋಗಿದ್ದಾರೆ. ಹಾಗಾಗಿ ಇಲ್ಲಿನ ನಿವಾಸಿಗಳು ರಾಜ್ಯ ಸರ್ಕಾರದಿಂದ ನಮಗೆ ಗುಡ್ ನ್ಯೂಸ್ ಸಿಗುತ್ತಾ ಅನ್ನುವಂಥ ಒಂದು ಭರವಸೆಯೊಂದಿಗೆ ಕಾಯ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಮುತ್ತು ಜೊತೆ ಕಿರಣ್ ಸೂರ್ಯ, TV9 ಬೆಂಗಳೂರು. ಇವತ್ತಾದರೂ ಕೋಗಿಲು ಲೇಔಟ್ ನಿವಾಸಿಗಳಿಗೆ ಸಿಹಿ ಸುದ್ದಿ ಸಿಗುತ್ತಾ ಅನ್ನುವಂಥ ನಿರೀಕ್ಷೆಯಲ್ಲಿ ಇಲ್ಲಿನ ಜನರು ಈಗಾಗಲೇ ಕೂಡ ಕಾದು ಕುಳಿತಿರುವಂಥದ್ದು. ಸದ್ಯ ನಾನೀಗ ಕಳೆದ ಶನಿವಾರ ಏನು ಕೋಗಿಲು ಲೇಔಟ್ನಲ್ಲಿ ಅನಧಿಕೃತವಾಗಿ ನಿರ್ಮಾಣ ಮಾಡಿಕೊಂಡಿದ್ದಂತಹ 200ಕ್ಕೂ ಹೆಚ್ಚು ಮನೆಗಳನ್ನು ತೆರವು ಮಾಡಿದ್ರು. ಆ ಒಂದು ಸ್ಥಳದಲ್ಲಿದ್ದೀನಿ. ನಾನು ನಿಮಗೆ ದೃಶ್ಯದಲ್ಲಿ ತೋರಿಸ್ತಾ ಇದ್ದೀನಿ ಎಷ್ಟರ ಮಟ್ಟಿಗೆ ಅಂತ ಹೇಳಿದ್ರೆ ಸುಮಾರು 200ಕ್ಕೂ ಹೆಚ್ಚು ಮನೆಗಳನ್ನು ಈಗಾಗಲೇ ತೆರವು ಮಾಡಲಿಕ್ಕೆ ಮುಂದಾಗಿರುವಂಥದ್ದು. ಅಂದರೆ ಅನಧಿಕೃತವಾಗಿ ಇವರು ಇಲ್ಲಿ ಮನೆಗಳನ್ನು ನಿರ್ಮಾಣ ಮಾಡಿಕೊಂಡಿದ್ರು. 2016ನೇ ಇಸ್ವಿಯಲ್ಲಿ ಬೆಂಗಳೂರು ನಗರ ಜಿಲ್ಲಾಡಳಿತ GBAಗೆ ಅಂದರೆ ಕಸ ವಿಲೇವಾರಿ ಮಾಡಲಿಕ್ಕೆ, ಕಸ ವಿಂಗಡೆಯನ್ನು ಮಾಡಲಿಕ್ಕೆ ಇಲ್ಲಿ ಒಂದು ಜಾಗವನ್ನು, ಗೋಮಾಳದ ಜಾಗವನ್ನು ಸರ್ಕಾರ GBAಗೆ ಹಸ್ತಾಂತರ ಮಾಡಿತ್ತು. ಆದರೆ GBA ಇಲ್ಲಿವರೆಗೂ ಈ ಒಂದು ಜಾಗಕ್ಕೆ ಫೆನ್ಸಿಂಗನ್ನು ಹಾಕ್ಕೊಂಡಿರಲಿಲ್ಲ. ಈ ಒಂದು ಜಾಗದಲ್ಲಿ ಬೇರೆ ರಾಜ್ಯದಿಂದ ಬಂದಂಥವ್ರು ಏನಿದ್ದಾರೆ ಮತ್ತು ಇಲ್ಲಿದ್ದಂತಹ ಸಾಕಷ್ಟು ಜನರು ಕೂಡ ಮನೆಗಳನ್ನು ನಿರ್ಮಾಣ ಮಾಡಲಿಕ್ಕೆ ಮುಂದಾಗಿದ್ರು.